ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪ್ಲೇನಾರಿಟಿ ಆಫ್ ಗ್ರಾಫ್ಸ್ ಅನ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ ಯೂಸಿಂಗ್ ದ ಎಲಿಮೆಂಟರಿ ರಿಡಕ್ಷನ್ ಅಲ್ಗಾರಿದಮ್. ಸೊ ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಒಂದು ಪ್ರಾಬ್ಲಮ್ ಅನ್ನ. ಸೊ ಇವಾಗ ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ನಾವು ಈ 4 ಸ್ಟೆಪ್ಗಳನ್ನ ಯೂಸ್ ಮಾಡಿಕೊಂಡು ರೆಡ್ಯೂಸ್ ಮಾಡ್ತಾ ಹೋಗ್ತೀವಿ. ಈ ಒಂದು ಗ್ರಾಫ್ ಅನ್ನ ರೆಡ್ಯೂಸ್ ಮಾಡ್ತೀವಿ. ಆಮೇಲೆ ಈ 3ರಲ್ಲಿ ಯಾವ್ದಾದ್ರು ಒಂದು ಕಂಡೀಷನ್ ಇದ್ರೂ ಕೂಡ ನಾವೇನಂತ ಕರಿಬಹುದು, ಪ್ಲೇನಾರ್ ಗ್ರಾಫ್ ಅಂತ ಕರಿಬಹುದು. ಸರಿನಾ? ಸೊ ಈ 4 ಸ್ಟೆಪ್ ಏನಕ್ಕೆ ಯೂಸ್ ಆಗೋದು, ರೆಡ್ಯೂಸ್ ಮಾಡೋದಕ್ಕೆ. ಈ 3ರಲ್ಲಿ ಯಾವ್ದಾದ್ರು ಒಂದು ಪಾಸ್ ಆದ್ರೂ ಕೂಡ ನಾವೇನಂತ ಕರಿಬಹುದು, ಪ್ಲೇನಾರ್ ಗ್ರಾಫ್ ಅಂತ ಕರಿಬಹುದು. ಸೊ ಇವಾಗ ಮೊದಲನೇದು ಏನಿರೋದು, ಏನಾದ್ರೂ ಕೂಡ ಡಿಸ್ಕನೆಕ್ಟೆಡ್ ಗ್ರಾಫ್ ಆಗಿದ್ರೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ ಈ ತರ ಒಂದು ಗ್ರಾಫ್ ಇದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲೇನಾಗಿದೆ, V1, V2, V3, V4, ಇದು V5. ಸರಿನಾ? ಇಲ್ಲೊಂದು V6 ಇದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲೇನಾಗಿದೆ, ಈ ಗ್ರಾಫ್ಗೂ ನಮಗೆ ಕನೆಕ್ಷನ್ ಇಲ್ಲ. ಏನಾದ್ರೂ ಒಂದು ಎಡ್ಜ್ ಯೂಸ್ ಮಾಡಿದ್ರು ಕೂಡ ನಮಗೆ ಕನೆಕ್ಟ್ ಆಗ್ಬಿಡ್ತವೆ. ಸೊ ಈ ತರ ಕನೆಕ್ಷನ್ ಇಲ್ದಲೇ ಇರುವಂತ ಗ್ರಾಫ್ಸ್ ಗಳನ್ನ ಏನಂತ ಕರಿತೀವಿ ನಾವು, ಡಿಸ್ಕನೆಕ್ಟೆಡ್ ಗ್ರಾಫ್ ಅಂತ ಕರಿತೀವಿ. ಸೊ ಡಿಸ್ಕನೆಕ್ಟೆಡ್ ಗ್ರಾಫ್ ಪ್ಲೇನಾರ್ ಆಗ್ಬೇಕು ಅಂದ್ರೆ, ಪ್ಲೇನಾರ್ ಅಂತ ಅಂದ್ರೇನು, 2 ಎಡ್ಜ್ಗಳು ಕ್ರಾಸ್ ಆಗ್ಬಾರ್ದು ಅಷ್ಟೇ. ಸೊ ಇವಾಗ ಒಂದು ಗ್ರಾಫ್ ಇದೆ ಈ ತರ. ಸೊ ಈ ತರ ಒಂದು ಎಡ್ಜ್ ಇದ್ರೆ ಓಕೆ, ಬಟ್ ಇನ್ನೊಂದು ಎಡ್ಜ್ ಏನಾದ್ರೂ ಕ್ರಾಸ್ ಮಾಡಿದ್ರೆ ಅಂದ್ರೆ ಇಂಟರ್ಸೆಕ್ಟ್ ಆಗಬಾರ್ದು. 2 ಎಡ್ಜಸ್ಗಳು ಇಂಟರ್ಸೆಕ್ಟ್ ಆದ್ರೆ ಅದನ್ನ ನಾಟ್ ಎ ಪ್ಲೇನರ್ ಗ್ರಾಫ್ ಅಂತ ಕರಿಬೇಕಾಗತ್ತೆ. ಇಂಟರ್ಸೆಕ್ಟ್ ಆಗಿಲ್ಲ ಅಂತಂದ್ರೆ ಅದನ್ನ ನಾನು ಪ್ಲೇನರ್ ಗ್ರಾಫ್ ಅಂತ ಕರಿಬಹುದು. ಸರಿನಾ? ಇಂಟರ್ಸೆಕ್ಟ್ ಆಗಿಲ್ಲ ಅಂತಂದ್ರೆ. ಸೊ ಡಿಸ್ಕನೆಕ್ಟೆಡ್ ಗ್ರಾಫ್ ಏನಾದ್ರೂ ಪ್ಲೇನರ್ ಆಗಿರ್ಬೇಕು ಅಂತಂದ್ರೆ ಇಫ್ ಅಂಡ್ ಓನ್ಲಿ ಇಫ್ ಈಚ್ ಆಫ್ ಇಟ್ಸ್ ಕಾಂಪೋನೆಂಟ್ಸ್ ಅಂತ ಅಂದ್ರೆ ಸಪರೇಟ್ ಆಗಿರುವಂತ ಕಾಂಪೋನೆಂಟ್ಸ್ ಗಳಿರ್ತಾವಲ್ಲ, ಅವು ಪ್ಲೇನಾರ್ ಆಗಿರ್ಬೇಕು. ಸರಿನಾ? ಸೊ ಈ ತರ ನಾನು ತೋರಿಸಿದ್ನಲ್ಲ, ಸಪರೇಟ್ ಆಗಿ ಒಂದು ಕಾಂಪೋನೆಂಟ್ ಇನ್ನೊಂದು ಕಾಂಪೋನೆಂಟ್ 2 ಪಾರ್ಟ್ಗಳಾಗಿ ಡಿವೈಡ್ ಆಗಿರ್ತಾವಲ್ಲ, ಅವೆರಡು ಕೂಡ ಪ್ಲೇನರ್ ಆಗಿದ್ರೆ ನಮಗೆ ಪ್ಲೇನರ್ ಆಗಿರುತ್ತೆ ಅಂತ. ಸೊ ಇಲ್ಲೇನು ನಮಗೆ ಡಿಸ್ಕನೆಕ್ಟೆಡ್ ಗ್ರಾಫ್ ಅನ್ನ ಕೊಟ್ಟಿಲ್ಲ, ಫುಲ್ ಕನೆಕ್ಟ್ ಆಗಿರುವಂತ ಗ್ರಾಫ್ ಅನ್ನೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ರಿಮೂವ್ ಆಲ್ ದಿ ಸೆಲ್ಫ್ ಲೂಪ್. ನೋಡಿ ಇಲ್ಲಿ ಸೆಲ್ಫ್ ಲೂಪ್ ಗಳಿದಾವಲ್ಲ, ಅವುಗಳನ್ನ ತೆಗೆದಾಕ್ಬೇಕು. ನೆಕ್ಸ್ಟ್ ರಿಮೂವ್ ದ ಪ್ಯಾರಲಲ್ ಎಡ್ಜಸ್. ಇಲ್ಲಿ ನೋಡಿ ಪ್ಯಾರಲಲ್ ಎಡ್ಜಸ್ ಗಳಿದಾವೆ, ಇಲ್ಲಿ ಪ್ಯಾರಲಲ್ ಎಡ್ಜಸ್ ಗಳಿದಾವೆ, ಕೇವಲ ಒಂದೇ ಒಂದನ್ನ ಮಾತ್ರ ಉಳಿಸ್ಕೋಬೇಕು. ನೆಕ್ಸ್ಟ್ ಎಲಿಮಿನೇಟ್ ದ ವರ್ಟೆಕ್ಸ್ ಆಫ್ ಡಿಗ್ರಿ 2 ಬೈ ಮರ್ಜಿಂಗ್ 2 ಎಡ್ಜಸ್ ಇನ್ ದ ಸೇಮ್ ಸೀರೀಸ್. ಸರಿನಾ? ಸೊ ಇಲ್ಲಿ ಡಿಗ್ರಿ 2 ಇರುವಂತ ವರ್ಟೆಕ್ಸ್ ಯಾವ್ದಿದೆ, ಡಿ. ಯಾಕೆ ನೋಡಿ, ಇಲ್ಲಿ 2 ಎಡ್ಜ್ಗಳು ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರೋದು. ಸೊ 2 ಎಡ್ಜ್ ಏನಾದ್ರೂ ಡೈರೆಕ್ಟ್ ಆಗಿ ಕನೆಕ್ಟ್ ಐತೆ ಅಂತಂದ್ರೆ ಡಿಗ್ರಿ 2. ಎಷ್ಟು ಎಡ್ಜ್ಗಳು ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರ್ತವೆ, ಡಿಗ್ರಿ ಅಷ್ಟಿರುತ್ತೆ. ಸೊ 2 ಕನೆಕ್ಟ್ ಆಗಿರೋದ್ರಿಂದ 2 ಎಡ್ಜಸ್, ಸೊ ಇದ್ರ ಡಿಗ್ರಿ ಏನಾಗಿರುತ್ತೆ 2. ಸೊ ಅವಾಗ ಏನ್ ಮಾಡ್ಬೇಕು, ಇದು ಅಷ್ಟನ್ನು ಕೂಡ ನಾನು ಈ ವರ್ಟೆಕ್ಸ್ ಅನ್ನ ತೆಗೆದಾಕಿ ಸಿಂಗಲ್ ಎಡ್ಜ್ ತರ ಮಾಡಬೇಕು. ಸರಿನಾ? ಸಿಂಗಲ್ ಎಡ್ಜ್ ತರ ಮಾಡಬೇಕು. ಸೊ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ 3 ಕಂಡೀಷನ್ ಅಲ್ಲಿ ಯಾವ್ದಾದ್ರು ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೂ ಕೂಡ ನಾವು ಪ್ಲೇನಾರ್ ಗ್ರಾಫ್ ಅಂತ ಕರಿಬಹುದು. ಸಿಂಗಲ್ ಎಡ್ಜ್ ಇರೋ ರೀತಿ ಏನಾದ್ರೂ ಗ್ರಾಫ್ ಬಂದ್ರೆ, ಅಥವಾ ಕಂಪ್ಲೀಟ್ ಗ್ರಾಫ್ ಆಫ್ 4 ವರ್ಟಿಸಿಸ್, 4 ವರ್ಟಿಸಿಸ್ ಇರುವಂತಹ ಗ್ರಾಫ್ ಬಂದ್ರೆ, ನೆಕ್ಸ್ಟ್ ಸಿಂಪಲ್ ಗ್ರಾಫ್ ವಿತ್ n ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 5, ನೆಕ್ಸ್ಟ್ e ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 7 ಅಂತ ಅಂದ್ರೇನು, ಎಡ್ಜಸ್ 7ಕ್ಕಿಂತ ಜಾಸ್ತಿ ಇರಬೇಕು, ವರ್ಟಿಸಿಸ್ 5ಕ್ಕಿಂತ ಜಾಸ್ತಿ ಇದಾವೆ ಅಂತಂದ್ರೆ ಈ ಒಂದು ಫಾರ್ಮುಲಾ ಏನಾದ್ರೂ ಸ್ಯಾಟಿಸ್ಫೈ ಆದ್ರೆ ನಾವು ಪ್ಲೇನಾರ್ ಗ್ರಾಫ್ ಅಂತ ಕರಿತಾ ಹೋಗ್ಬೋದು. ಸೊ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ ಸ್ಟೆಪ್ ಬೈ ಸ್ಟೆಪ್. ಸ್ಟೆಪ್ ನಂಬರ್ 1. ಸೊ ಸ್ಟೆಪ್ ನಂಬರ್ 1 ಏನು, ಫಸ್ಟ್ ನೀವು ಡಿಸ್ಕನೆಕ್ಟೆಡ್ ಗ್ರಾಫ್ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕು. ಸೊ ಇದು ಡಿಸ್ಕನೆಕ್ಟೆಡ್ ಗ್ರಾಫ್ ಇಲ್ಲ. ಸೊ ಸಿನ್ಸ್ ದಿ ಗಿವನ್ ಗ್ರಾಫ್ ಈಸ್ ಕನೆಕ್ಟೆಡ್, step 1 is not applicable. ಸರಿನಾ? ಸೊ ಇದು ಕನೆಕ್ಟೆಡ್ ಗ್ರಾಫ್, ಸೊ ಅಪ್ಲಿಕೇಬಲ್ ಇಲ್ಲ ಮೊದಲನೇ ಸ್ಟೆಪ್. ಸ್ಟೆಪ್ ನಂಬರ್ 2 ಹೋಗೋಣ. ಸೊ ಸ್ಟೆಪ್ ನಂಬರ್ 2 ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ರಿಮೂವ್ ಆಲ್ ದಿ ಸೆಲ್ಫ್ ಲೂಪ್ ಅಂತ. ಸೊ ಎಷ್ಟು ಸೆಲ್ಫ್ ಲೂಪ್ ಇದಾವೆ, ಇಲ್ಲಿ 10 ಇದೆಯಲ್ಲ ಎಡ್ಜು, ಸೊ ಇದು ಒಂದೇ ಸೆಲ್ಫ್ ಲೂಪ್ ಇರೋದು. ಅದನ್ನ ತೆಗೆದಾಕಿ ಹೊಸದಾಗಿ ಬಿಡಿಸ್ಕೊಳ್ಳಿ ಅದನ್ನೇ. ಸೊ ಯಾವ್ಯಾವ್ದು ಬರ್ತವೆ, ಎ ಬಿ ಸಿ ಡಿ ಇ. ಸೆಲ್ಫ್ ಲೂಪ್ ಅನ್ನ ತೆಗೆದಾಕಿದ್ದೀನಿ, ಇನ್ನು ಉಳಿದಿರೋದೆಲ್ಲ ಸೇಮ್ ಆಸ್ ಇಟ್ ಈಸ್ ಬಿಡಿಸ್ಕೊಳ್ಬೇಕು. ಸೊ ದಿಸ್ ಈಸ್ 6, ದಿಸ್ ಈಸ್ 5, 2, 3, ನೆಕ್ಸ್ಟ್ 1, 4, ನೆಕ್ಸ್ಟ್ 7, 8, 9. ಸರಿನಾ? ಸೊ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕು, ರಿಮೂವ್ ಆಲ್ ದಿ ಪ್ಯಾರಲಲ್ ಎಡ್ಜಸ್. ಪ್ಯಾರಲಲ್ ಎಡ್ಜಸ್ ಅಂತಂದ್ರೆ 2 ವರ್ಟೆಕ್ಸ್ ಗಳ ಮಧ್ಯೆ ಏನಾದ್ರೂ ಕೂಡ ಒಂದಕ್ಕಿಂತ ಜಾಸ್ತಿ ಎಡ್ಜಸ್ ಇದ್ರೆ ಅದನ್ನ ತೆಗೆದಾಕ್ಬೇಕು. ನೋಡಿ ಇಲ್ಲಿ 5 ಇದೆ, 6 ಇದೆ. ಸೊ ಇಲ್ಲೇನಾಗುತ್ತೆ, 2 ಎಡ್ಜ್ಗಳು ಬಂದಂಗಾಯ್ತು, ಎರಡು ಎಡ್ಜ್ಗಳು ಬಂದಂಗಾಯ್ತು ಪೇರ್ ಆಫ್ ವರ್ಟಿಸಿಸ್ಗಳ ಮಧ್ಯ. ಸೊ ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನು ತೆಗ್ದಾಕಿ. ಸೊ 6 ಅನ್ನ ತೆಗ್ದಾಕೋಣ.
ಸ್ಟೆಪ್ ನಂಬರ್ 3 ಇಲ್ಲಿ ಬರೀತೀನಿ. ಸ್ಟೆಪ್ ನಂಬರ್ 3. ಸೊ ಎ ಹಂಗೆ ಉಳ್ಕೊಳುತ್ತೆ, ನೆಕ್ಸ್ಟ್ ಬಿ ಹಂಗೆ ಉಳ್ಕೊಳುತ್ತೆ, ಸಿ ವಿಲ್ ಬಿ ಸೇಮ್, ನೆಕ್ಸ್ಟ್ ಡಿ ವಿಲ್ ಬಿ ಸೇಮ್, ಇನ್ನು ಉಳಿದಿರೋದೆಲ್ಲ ಹಂಗೆ ಇರುತ್ತೆ. ಸೊ 5 ಉಳಿಸ್ಕೊಂಡಿದ್ದೀನಿ, 6 ತೆಗೆದಾಕಿದ್ದೀನಿ. 1 4 2 3 7 8 9. ಸೊ ನೆಕ್ಸ್ಟ್ ಸ್ಟೆಪ್ ಏನು? ಎಲಿಮಿನೇಟ್ ದ ವರ್ಟೆಕ್ಸ್ ಆಫ್ ದ ಡಿಗ್ರಿ 2 ಬೈ ಮರ್ಜಿಂಗ್ ದ 2 ಎಡ್ಜಸ್ ಇನ್ ದ ಸೀರೀಸ್. ಸೊ ಇಲ್ಲಿ ಡಿ ವರ್ಟೆಕ್ಸ್ ಅನ್ನ ನೋಡಿದೆ, ಡಿಗ್ರಿ 2 ಇದೆ. ಯಾಕೆ? ಎರಡೇ ಎರಡು ಎಡ್ಜಸ್ಗಳು ಅದಕ್ಕೆ ಕನೆಕ್ಟ್ ಆಗಿರೋದು. ಸೊ ಇದನ್ನ ಏನ್ ಮಾಡ್ತೀನಿ ಅಂತಂದ್ರೆ ಡಿ ಅನ್ನೋ ಒಂದು ವರ್ಟೆಕ್ಸ್ ಅನ್ನ ತೆಗೆದಾಕ್ಬಿಟ್ಟು ಇವೆರಡನ್ನೂ ಕೂಡ ಸಿಂಗಲ್ ಎಡ್ಜ್ ಆಗಿ ಕನ್ವರ್ಟ್ ಮಾಡ್ಕೊಂತೀನಿ. ಏನಾಗಿ? ಸಿಂಗಲ್ ಎಡ್ಜ್ ಆಗಿ. ಸೊ ಸ್ಟೆಪ್ ನಂಬರ್ 4 ಇಲ್ಲಿ ಬರೀತೀನಿ ನೋಡಿ. ಸೊ ಎ ಅನ್ನ ಬರ್ದೆ, ನೆಕ್ಸ್ಟ್ ಇಲ್ಲಿ ಬಿ ಅನ್ನ ತಗೊಂತಾ ಇದೀನಿ, ನೆಕ್ಸ್ಟ್ ದಿಸ್ ಈಸ್ ಸಿ, ನೆಕ್ಸ್ಟ್ ಇ. ಸೊ ಇವಾಗ ಡಿ ಅನ್ನೋ ಎಡ್ಜ್ ಅನ್ನ ತೆಗೆದಾಕಿದ್ದೀನಿ. ಸೊ ಡಿ ಅನ್ನೋ ಎಡ್ಜ್ ಅನ್ನ ಸೊ ಇವಾಗ ಡಿ ಅನ್ನೋ ವರ್ಟೆಕ್ಸ್ ಅನ್ನ ತೆಗೆದಾಕಿದ್ದೀನಿ. ಸೊ ಡಿ ಅನ್ನೋ ವರ್ಟೆಕ್ಸ್ ಅನ್ನ ತೆಗೆದಾಕಿದ್ರೆ ಏನಾಗುತ್ತೆ? ಸಿಂಗಲ್ ಎಡ್ಜ್ ಆಗುತ್ತೆ. ಸರಿನಾ? ಸೀರೀಸ್ ಆಗಿ ಸಿಂಗಲ್ ಎಡ್ಜ್ ಅನ್ನ ಮಾಡಿದ್ದೀನಿ. 8 ಮತ್ತೆ 9 ಅನ್ನ ಕಂಬೈನ್ ಮಾಡಿ. ಉಳಿದಿರೋದೆಲ್ಲ ಸೇಮ್. 5, ನೆಕ್ಸ್ಟ್ 1 2 3 4 7. ಸೊ ಈಗ ನೋಡಿ ಇಲ್ಲಿ ಇ ಮತ್ತೆ ಸಿ ಮಧ್ಯ ನನಗೆ 2 ಎಡ್ಜ್ ಆದಂಗಾಯ್ತು. ಸೊ 2 ಎಡ್ಜ್ ಅಂತಂದ್ರೆ ಏನ್ ಮಾಡ್ಬೇಕು? ಅದನ್ನು ಕೂಡ ರಿಮೂವ್ ಮಾಡ್ಬೇಕಾಗತ್ತೆ. ನೋಡಿ ಇಲ್ಲಿ ಪ್ಯಾರಲಲ್ ಎಡ್ಜಸ್ ಅನ್ನ ರಿಮೂವ್ ಮಾಡಬೇಕು. ಸೊ ಇವಾಗ ಪ್ಯಾರಲಲ್ ಎಡ್ಜಸ್ ಅಂತ ಬಂದಾಗ ಇದನ್ನು ಕೂಡ ನಾನು ರಿಮೂವ್ ಮಾಡ್ತೀನಿ. ಸರಿನಾ? ಬೇಕಾದ್ರೆ ನೀವು ಬರೀರಿ ಪ್ಯಾರಲಲ್ ಎಡ್ಜ್ ಇದ್ದಿದ್ರಿಂದ ಇದನ್ನು ಕೂಡ ನಾನು ರಿಮೂವ್ ಮಾಡಿದೆ ಅಂತ. ಸೊ ಈಗ ನೋಡಿ ರೆಡ್ಯೂಸ್ಡ್ ಗ್ರಾಫ್ ನನಗೆ ಈ ತರ ಇದೆ. ಬಟ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ಏನು, ಏನಾದ್ರೂ ಎಡ್ಜಸ್ಗಳು ಇಂಟರ್ಸೆಕ್ಟ್ ಆದವು ಅಂತಂದ್ರೆ ಈ ತರ, ಅದನ್ನ ನಾವು ಪ್ಲೇನರ್ ಗ್ರಾಫ್ ಅಂತ ಕರೆಯಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನ ರಿಫೈನ್ ಮಾಡ್ಕೊಂತೀನಿ. ಯಾವ ರೀತಿ? ಎ ಬಿ ಸಿ ಮತ್ತೆ ಇ ಅಲ್ವಾ? ಸೊ ಈಗ 1 ಹಂಗೆ ಉಳಿಸ್ಕೊಂತೀನಿ, 5 ಹಂಗೆ ಉಳಿಸ್ಕೊಂತೀನಿ, 4 ಅನ್ನೋ ಎಡ್ಜ್ ಹಂಗೆ ಉಳಿಸ್ಕೊಂತೀನಿ, 7 ಅನ್ನೋ ಎಡ್ಜ್ ಅನ್ನ ಹಂಗೆ ಉಳಿಸ್ಕೊಂತೀನಿ, 3 ಅನ್ನೋ ಎಡ್ಜ್ ಅನ್ನು ಕೂಡ ನಾನು ಹಂಗೆ ಉಳಿಸ್ಕೊಂತೀನಿ. ಸೊ ಈಗ ಬಿ ಮತ್ತೆ ಈ ಮಧ್ಯೆ ಒಂದು 2 ಅನ್ನೋ ಎಡ್ಜ್ ಇದೆ ಅಲ್ಲ, ಸೊ ಅದನ್ನ ಹೊರಗಡೆಯಿಂದ ತಕ್ಕೊಂತೀನಿ. ಹೊರಗಡೆಯಿಂದ ಕನೆಕ್ಟ್ ಮಾಡ್ಬೋದಾ? ಎಸ್. ಸೊ ಇವಾಗ ಏನಾಯ್ತು? ಇದು ಪ್ಲೇನರ್ ಗ್ರಾಫ್ ಆಯ್ತು. ಯಾಕೆ? ಯಾವುದೇ ಎಡ್ಜಸ್ ಕೂಡ ನನಗೆ ಇಂಟರ್ಸೆಕ್ಟ್ ಆಗ್ತಾ ಇಲ್ಲ. ಪಾಸಿಬಿಲಿಟಿ ಇತ್ತು ನನಗೆ ಬಿ ಇಂದ ನಾನು ಹೀಗೆ ತಗೋಬೋದಿತ್ತು. ಸೊ ಹೊರಗಡೆಯಿಂದ ತಗೊಂಡಿದ್ದೀನಿ ಅಷ್ಟೇ. ಸೊ ಈಗ ಈ 3ರಲ್ಲಿ ಯಾವ್ದಾದ್ರು ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೂ ಕೂಡ ನಾವು ಇದನ್ನ ಪ್ಲೇನರ್ ಗ್ರಾಫ್ ಅಂತ ಕರಿಬಹುದು. ಸಿಂಗಲ್ ಎಡ್ಜ್ ಇದೆಯಾ? ಸಿಂಗಲ್ ಎಡ್ಜ್ ಇರುವಂತ ಗ್ರಾಫ್ ಇದು ಇಲ್ಲ. ನೆಕ್ಸ್ಟ್ ಕಂಪ್ಲೀಟ್ ಗ್ರಾಫ್ ವಿತ್ 4 ವರ್ಟಿಸಸ್. ನೋಡಿ ಎಷ್ಟು ವರ್ಟಿಸಸ್ ಇದೆ? 1 2 3 4. ಸೊ 4 ವರ್ಟಿಸಸ್ ಇದೆ. ಸೊ ಇದೇನ್ ಮಾಡುತ್ತೆ? ಕಂಪ್ಲೀಟ್ ಗ್ರಾಫ್ ವಿತ್ 4 ವರ್ಟಿಸಸ್ ಕಂಡೀಷನ್ ಪ್ರಕಾರ ಇದು ಸಾಲ್ವ್ ಆಗುತ್ತೆ. ಮೂರನೇದು ನೋಡೋದಕ್ಕಿದೆ ಸಿಂಪಲ್ ಗ್ರಾಫ್ ವಿತ್ n ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5. ಸೊ ಇಲ್ಲಿ ನಮಗೆ 4 ವರ್ಟೆಕ್ಸ್ಗಿನ್ನ ಜಾಸ್ತಿ ಇಲ್ಲ, 4 ವರ್ಟೆಕ್ಸ್ ಇರೋದು 1 2 3 4. ಸೊ ಬಿ ಪ್ರಕಾರ ದಿಸ್ ಈಸ್ ಎ ಕಂಪ್ಲೀಟ್ ಗ್ರಾಫ್ ಆಫ್ 4 ವರ್ಟಿಸಸ್. ಸೊ ಇದನ್ನ ನೀವು ಬೇಕಾದ್ರೆ K4 ಅಂತ ಕೂಡ ಕರಿಬಹುದು. ಸೊ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಇಟ್ ಈಸ್ ಪ್ಲೇನರ್. ಇಟ್ ಈಸ್ ಪ್ಲೇನರ್. ಸರಿನಾ? ಇಟ್ ಈಸ್ ಎ ಪ್ಲೇನರ್ ಗ್ರಾಫ್ ಅಂತ ಕನ್ಕ್ಲೂಡ್ ಮಾಡ್ಬೋದು. ಸೊ ಪ್ರಾಬ್ಲಮ್ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಫಸ್ಟ್ 4 ರೆಡ್ಯೂಸ್ ಮಾಡೋದಕ್ಕೆ, ಆಮೇಲೆ 3ರಲ್ಲಿ ಯಾವ್ದಾದ್ರು ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೂ ಕೂಡ ಪ್ಲೇನರ್ ಅಂತ ಕರಿಬಹುದು. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.